ಗುಡ್ ಈವ್ನಿಂಗ್ ಮೈ ಡಿಯರ್ ಚಿಲ್ಡ್ರನ್. ಫಸ್ಟ್ PUC ಕ್ವಾರ್ಟರ್ಲಿ ಟೆಸ್ಟ್ 1ಗೆ ಕೆಮಿಸ್ಟ್ರಿ ಸಬ್ಜೆಕ್ಟಿಂದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇವಾಗಲೇ ಬಯಾಲಜಿಯ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಬಯಾಲಜಿಯ ಕ್ವೆಶನ್ ಪೇಪರನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೆ, ಕ್ವಾರ್ಟರ್ಲಿ ಟೆಸ್ಟ್ ಹೇಗಿದೆ ಒಂದು ಅಂತ ಹೇಳಿ. ಸೊ ಅದನ್ನು ವಿತ್ ಸೊಲ್ಯೂಷನ್ಸ್ ಎಲ್ಲದಕ್ಕೂ ಡೀಟೇಲ್ಡ್ ಆಗಿ ನಾನು ಆನ್ಸರ್ಸನ್ನು ಹೇಳಿದ್ದೀನಿ. ನೀವು ನಾನು ಇಂಪಾರ್ಟೆಂಟ್ ಕ್ವೆಶನ್ಸು ಮತ್ತು ಆ ಕ್ವೆಶನ್ ಪೇಪರ್ ಎರಡನ್ನೂ ನೀವು ಕಂಪೇರ್ ಮಾಡಿ ನೋಡಿದರೆ ಮೋರ್ ದ್ಯಾನ್ 90 to 95% ಆಫ್ ದ ಕ್ವೆಶನ್ಸ್ ವೇರ್ ಅಪಿಯರ್ಡ್. ಹೌದಾ? ಸೊ ನಾನು ಹೇಳಿದಂಥ ಕ್ವೆಶನ್ಸು ಅಪಿಯರ್ ಆಗಿತ್ತು. ಓಕೆ, ಸೊ ಇವಾಗ ಕೆಮಿಸ್ಟ್ರಿಯಲ್ಲಿ ಏನೇನೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ಅಂತ ನೋಡೋಣ. ಹಾಗೆ ನಿಮ್ಮ ಬಯಾಲಜಿ ಟೆಸ್ಟ್ ಕಂಪ್ಲೀಟ್ ಆದಮೇಲೆ ಅಥವಾ ಕೆಮಿಸ್ಟ್ರಿ ಟೆಸ್ಟ್ ಕಂಪ್ಲೀಟ್ ಆದಮೇಲೆ ಹೇಗಾಯಿತು ಟೆಸ್ಟ್ ಅಂತ ನನಗೆ ಮತ್ತೆ ಬಂದು ವಿಡಿಯೋದಲ್ಲಿ ಕಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ಎಷ್ಟು ಹೆಲ್ಪ್ಫುಲ್ ಆಗ್ತಾ ಇದೆ ಚಾನಲ್ನ ವೀಡಿಯೋಸ್ ಅಂತ ಹೇಳಿ ನನಗೂ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಇದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಹಾಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಆನ್ ಮಾಡಿ. ಖಂಡಿತ ನಿಮಗೆ ಯೂಸ್ಫುಲ್ ಆಗಿರುವಂಥ ವೀಡಿಯೋಸೇ ಈ ಚಾನಲಿಂದ ಸಿಗುತ್ತೆ. ಸೊ ಸಿಲೆಬಸ್ ಏನಿದೆ ಅಂತ ನೋಡೋದಾದರೆ, ಸೊ ಹೊರಗಡೆ ಆ್ಯಕ್ಚುಲಿ ಮಳೆ ಬರ್ತಾ ಇದೆ, ಯು ಕ್ಯಾನ್ ಹಿಯರ್ ದ ಸೌಂಡ್. ಓಕೆ, ಸೊ ಅದರದ್ದು ಡಿಸ್ಟರ್ಬೆನ್ಸ್ ಅದು. ಸೊ ಸಿಲೆಬಸ್ ನೋಡೋದಾದರೆ, ಫಿಸಿಕಲ್ ಕೆಮಿಸ್ಟ್ರಿಯಿಂದ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ಕಿಂದ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್, ಆರ್ಗ್ಯಾನಿಕ್ಕಿಂದ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್. ನೀವು ಆ್ಯಕ್ಚುಲಿ ಯಾವುದನ್ನು ಕೂಡ ಸ್ಕಿಪ್ ಮಾಡೋ ಹಾಗಿಲ್ಲ. ಫಿಸಿಕಲಿಂದ ಒಂದು, ಇನ್ಆರ್ಗ್ಯಾನಿಕ್ಕಿಂದ ಒಂದು, ಆರ್ಗ್ಯಾನಿಕ್ಕಿಂದ ಎಲ್ಲ ಒಂದೊಂದೇ ಇರೋದ್ರಿಂದ 3 ಚಾಪ್ಟರ್ದು ಕೂಡ ನೀವು ಕ್ವೆಶನ್ಸ್ಗಳನ್ನು, ಇಂಪಾರ್ಟೆಂಟ್ ಕ್ವೆಶನ್ಗಳನ್ನು ಕಲ್ತ್ಕೊಂಡು ಹೋಗಲೇಬೇಕಾಗುತ್ತೆ. ಯಾಕಂದರೆ ನಿಮಗೆ ನೋಡಿರ್ಬೋದು ಪಾರ್ಟ್ ಸಿ, ಪಾರ್ಟ್ ಡಿ ಅಂತ ಹೇಳಿ ಸಪ್ರೇಟ್ ಆಗಿರುತ್ತೆ, ನ್ಯೂಮರಿಕಲ್ಸೇ ಸಪ್ರೇಟಾಗಿ ಬರುತ್ತೆ. ಹೌದಾ? ಸೊ ಆರ್ಗ್ಯಾನಿಕ್ಕಿಂದ ಸಪ್ರೇಟ್ ಕ್ವೆಶನ್ಸ್ ಬರುತ್ತೆ. ಸೊ ಹಾಗಾಗಿ ನೀವು ಎಲ್ಲವನ್ನು ಓದ್ಕೊಂಡು ಹೋಗಬೇಕಾಗುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಯಾವ್ದಾವ್ದು ಕ್ವೆಶನ್ಸ್ ಇದೆ ಅಂತ ನೋಡೋಣ. ಸೊ ಮೊದಲಿಗೆ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಯಿಂದ ನೋಡಿ 3 ಮಾರ್ಕಿಗೆ ಕಂಪಲ್ಸರಿ ಓದ್ಕೊಂಡು ಹೋಗಲೇಬೇಕು. ಯಾವುದಂದರೆ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಆ್ಯಂಡ್ ಟು ಫೈಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ಎಂಪೆರಿಕಲ್ ಫಾರ್ಮುಲಾ. ವೆರಿ ವೆರಿ ಇಂಪಾರ್ಟೆಂಟ್. ಇವು ಕ್ವಶನ್ಸನ್ನು ಮಾತ್ರ ಕಂಪಲ್ಸರಿಯಾಗಿ ನೋಡ್ಕೊಂಡು ಹೋಗಲೇಬೇಕು. ಅದು ಬಿಟ್ಟು ಉಳಿದಿದ್ದ ಕ್ವಶನ್ಸು ಲಾಸನ್ನು ಕೇಳ್ತಾರೆ. ಕನ್ಸರ್ವೇಷನ್ ಆಫ್ ಮಾಸ್, ಡೆಫಿನೇಟ್ ಪ್ರಪೋರ್ಷನ್ ಲಾ, ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್, ಲುಸಾಕ್ಸ್ ಲಾ ಆಫ್ ಗೇಷಿಯಸ್ ವಾಲ್ಯೂಮ್ಸ್, ಅವಗಾಡ್ರೋ ಲಾ ಮತ್ತು ಅವಗಾಡ್ರೋ ನಂಬರನ್ನು ನೋಡ್ಕೊಂಡು ಹೋಗಿ. ಓಕೆ, ನೆಕ್ಸ್ಟ್ AMU ಅಂತಂದರೆ ಏನು, ಅದರ ವ್ಯಾಲ್ಯೂ ಏನು. ನೆಕ್ಸ್ಟ್ ದಟ್ ಈಸ್ ಅಟೋಮಿಕ್ ಮಾಸ್ ಯೂನಿಟ್. ಹೋಮೋಜಿನಸ್ ಹೆಟ್ರೋಜಿನಸ್ ಮಿಕ್ಸ್ಚರ್ನ ಡಿಫರೆನ್ಸನ್ನು ನೋಡ್ಕೊಳ್ಳಿ ಅಥವಾ ಮೀನಿಂಗನ್ನು ನೋಡ್ಕೊಳ್ಳಿ, ಅದನ್ನೇ ಡಿಫರೆನ್ಸ್ ಆಗಿ ಬರಿಬೋದು. ಎಕ್ಸಾಂಪಲ್ಸನ್ನು ನೋಡ್ಕೊಳ್ಳಿ. ಪ್ಯೂರ್ ಸಬ್ಸ್ಟೆನ್ಸ್ ಮತ್ತು ಮಿಕ್ಸ್ಚರ್ ಅಂದರೆ ಏನು, ಡಿಫರೆನ್ಸನ್ನು ನೋಡ್ಕೊಳ್ಳಿ. ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್, ಅವರು ಒಂದಷ್ಟು ನಂಬರನ್ನು ಕೊಟ್ಬಿಟ್ಟು ಪಾಯಿಂಟಲ್ಲಿ, ಡೆಸಿಮಲಲ್ಲಿ ಅದರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ ಅಂತ ನೀವು ಬರಿಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ವಾಟ್ ಆರ್ ಐಸೋಟೋಪ್ಸ್, ಮೆನ್ಷನ್ ಐಸೋಟೋಪ್ ಆಫ್ ಕಾರ್ಬನ್. ನೆಕ್ಸ್ಟ್ 2 ಮಾರ್ಕ್ನದು ಡೆಫಿನೇಷನ್ಸು ಮತ್ತು ಈಕ್ವೇಷನ್ಸ್ ಅಂದರೆ ಫಾರ್ಮುಲಾಗಳು ಯಾವ್ದು ನೋಡ್ಕೊಳ್ಬೇಕು ಅಥವಾ 3 ಮಾರ್ಕ್ದು ನ್ಯೂಮರಿಕಲ್ ಪ್ರಾಬ್ಲಮ್ ಯಾವುದ್ರ ಮೇಲೆ ಬರುತ್ತೆ ಅಂದರೆ ಮೊಲಾಲಿಟಿ, ಮೋಲ್ ಫ್ರ್ಯಾಕ್ಷನ್ದು ಫಾರ್ಮುಲಾಗಳನ್ನು ನೋಡ್ಕೊಳ್ಳಿ, ಅದ್ರ ಮೇಲೆ ಬರುತ್ತೆ. ಎಂಪೆರಿಕಲ್ ಫಾರ್ಮುಲಾ, ಮೊಲೆಕ್ಯುಲರ್ ಫಾರ್ಮುಲಾ, ಇದ್ರ ಮೇಲೂ ಕೂಡ ನಿಮಗೆ ನ್ಯೂಮರಿಕಲ್ಸ್ ಬರುತ್ತೆ. ಆ್ಯಂಡ್ ಪರ್ಸೆಂಟೇಜ್ ಕಾಂಪೋಸಿಷನ್ ಮತ್ತು ಸೆಲ್ಸಿಯಸ್ ಟು ಫ್ಯಾರನ್ಹೀಟ್ ಕನ್ವರ್ಷನ್ನದು ಫಾರ್ಮುಲಾಗಳನ್ನು ನೋಡ್ಕೊಳ್ಳಿ. ನೋಡಿ, ನೀವು ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದರೆ, ಓಕೆ, ಸೊ ಗಿವನ್ನನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತಂದರೆ ಫಾರ್ಮುಲಾ ಬರೋದು 1 ಮಾರ್ಕು, ಆ ಫಾರ್ಮುಲಾದಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರಿ ಅಂತಂದರೆ ನಿಮಗೆ ಮಾರ್ಕ್ ಸಿಗುತ್ತೆ. 1 or ½ ಮಾರ್ಕ್ ನಿಮಗೆ ಅಲ್ಲೇ ಬಂದುಬಿಡುತ್ತೆ. ಓಕೆ, ಸೊ ಅಟ್ಲೀಸ್ಟ್ ಫಾರ್ಮುಲಾ ನೋಡಿ ಗಿವನ್ನನ್ನು ಬರ್ಕೊಂಡು ಸಬ್ಸ್ಟಿಟ್ಯೂಟನ್ನಾದರೂ ಮಾಡಿ, ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಿಲ್ಲ ಅಂದರೆ. ಓಕೆ, ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಆಟಮಲ್ಲಿ ನೋಡೋದಾದರೆ, ಸೊ ಈಸಿ ಇದೆ ಚಾಪ್ಟರು. ಓಕೆ, ಥೆರಾಟಿಕಲ್ ಇರುತ್ತೆ. ಸೊ ಏನು ಅಂತಂದರೆ ಲಾ ಅನ್ನು ಕೇಳ್ತಾರೆ. ಯಾವುದು ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್, ಆಫ್ ಬೋ ಪ್ರಿನ್ಸಿಪಲ್, ಪೌಲೀಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್, ಹಂಟ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ ಮತ್ತು N+L ರೂಲ್. ಓಕೆ, ನೆಕ್ಸ್ಟ್ ಎನಿ 2 ಲಿಮಿಟೇಷನ್ಸ್ ಅಥವಾ ಡ್ರಾಬ್ಯಾಕ್ಸ್ ಆಫ್ ಬಾರ್ಸ್ ಅಟಾಮಿಕ್ ಮಾಡೆಲ್ ಏನು, ರುದರ್ಫೋರ್ಡ್ಸ್ ಮಾಡೆಲ್ ಆಫ್ ಆಟಮ್. ಓಕೆ, ಸೊ ಇದೆಲ್ಲ 1, 2, 3 ಮಾರ್ಕ್ಗೆ ಕೇಳುವಂಥ ಕ್ವೆಶನ್. ನೆಕ್ಸ್ಟ್ ಡ್ರಾ ದ ಶೇಪ್ ಆಫ್ S ಆರ್ಬಿಟಲ್, P ಆರ್ಬಿಟಲ್. ಇಕ್ವೇಷನ್ ಬರೆದ್ಬಿಟ್ಟು ಎಕ್ಸ್ಪ್ಲೇನ್ ದ ಟರ್ಮ್ಸ್ ಅಂತ ಕೇಳ್ತಾರೆ. ದಟ್ ಈಸ್ ಡಿ ಬ್ರಾಗ್ಲಿ ಇಕ್ವೇಷನ್, ರಿಡ್ಬರ್ಗ್ ಇಕ್ವೇಷನ್. ಓಕೆ, ನೆಕ್ಸ್ಟ್ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಆರ್ಬಿಟ್ ಆ್ಯಂಡ್ ಆರ್ಬಿಟಲ್. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಓಕೆ, ಸೊ ಕ್ವೆಶನ್ಸನ್ನು ಈಸಿಯಾಗಿ ನೀವು ಕಲ್ತ್ಕೊಂಡು ಹೋಗ್ಬೋದು. ಸೊ ಡೋಂಟ್ ಮಿಸ್ ಇಟ್. ಓಕೆ, ಸೊ ಮಿಸ್ ಮಾಡ್ಕೊಳ್ಬೇಡಿ, ಕಂಪಲ್ಸರಿಯಾಗಿ ನೀಟಾಗಿ ಆನ್ಸರ್ಸನ್ನು ಓದ್ಕೊಂಡು ಹೋಗಿ. ನೆಕ್ಸ್ಟ್ 3 ಮಾರ್ಕಲ್ಲಿ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಮತ್ತು ಈಸಿಯಾಗಿದೆ, ಓದ್ಕೋಬೋದು ನೀವು. ರುದರ್ಫೋರ್ಡ್ ಆಲ್ಫಾ ರೇ ಸ್ಕ್ಯಾಟ್ರಿಂಗ್, ದಿಸ್ ಆಲ್ಫಾ ರೇ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್, ಪಾಸ್ಟುಲೇಟ್ಸ್ ಆಫ್ ಬೋಹರ್ಸ್ ಮಾಡೆಲ್ ಆಫ್ ಹೈಡ್ರೋಜನ್ ಆಟಮ್, ಅಬ್ಸರ್ವೇಷನ್ ಮೇಡ್ ಬೈ ಹರ್ಟ್ಸ್ ಆಫ್ಟರ್ ಕಂಡಕ್ಟಿಂಗ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಕ್ಸ್ಪೆರಿಮೆಂಟ್. ಸೊ ತುಂಬ ಈಸಿ, ಪಾಯಿಂಟ್ ವೈಸ್ ಇರುತ್ತೆ, ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ರಿಸಲ್ಟ್ಸ್ ಡ್ರಾನ್ ಫ್ರಮ್ ಕ್ಯಾಥೋಡ್ ರೇ ಡಿಸ್ಚಾರ್ಜ್ ಎಕ್ಸ್ಪೆರಿಮೆಂಟ್, ನೇಮ್ 4 ಕ್ವಾಂಟಮ್ ನಂಬರ್ಸ್ ಆ್ಯಂಡ್ ದೇರ್ ಸಿಗ್ನಿಫಿಕೆನ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆನಾಲ್ ರೇಸ್, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಓಕೆ, ಸೊ ತುಂಬ ಸಿಂಪಲ್ ಆಗಿದೆ, ಸೊ ಮಿಸ್ ಮಾಡದೆ ಓದ್ಕೊಂಡು ಹೋಗಿ. ನೆಕ್ಸ್ಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬಂದರೆ, ಸೊ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಚಾಪ್ಟರ್ ಇದೆ ನಿಮಗೆ. ಸೊ ಅದರಲ್ಲಿ 1 ಮಾರ್ಕ್ ನೋಡಿ, ಮೆಂಡ್ಲೀವ್ಸ್ ಪಿರಿಯಾಡಿಕ್ ಲಾ, ಲಾ ಆಫ್ ಟ್ರಯಾಡ್ ಅಂದರೆ ಏನು, ಲಾ ಆಫ್ ಆಕ್ಟೇವ್ಸ್ ಅಂದರೆ ಏನು ನೋಡ್ಕೊಳ್ಳಿ. ನೆಕ್ಸ್ಟ್ ಅದ್ರ ಮೇಲೆ ಕ್ವಶನ್ ಹೇಗೆ ಬರುತ್ತೆ ನೋಡಿ, ಟ್ರಯಾಡ್ ಲಾ ಮೇಲೆ ಹೇಗೆ ಬರುತ್ತೆ ಕ್ವಶನ್ ಅಂದರೆ ನೋಡಿ, ಟ್ರಯಾಡ್ ಆಫ್ ಎಲಿಮೆಂಟ್ಸ್ ABC ಇದೆ, ಅಟೋಮಿಕ್ ವೇಟ್ ಆಫ್ C 7 and 39. ಓಕೆ,
ಸೊ ಪ್ರೆಡಿಕ್ಟ್ ದ ಅಟೋಮಿಕ್ ವೇಟ್ ಆಫ್ ಬಿ. ಓಕೆ, ಅವರು ಎ ಸಿದು ಕೊಟ್ಟಿದ್ದಾರೆ, ನೀವು ಬಿದು ಬರೀಬೇಕು. ಲಾ ಆಫ್ ಟ್ರಯಾಡನ್ನು ಓದ್ಕೊಂಡ್ರಿ ಅಂತಂದರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ದೀಸ್ ಕ್ವೆಶನ್ಸ್. ರೈಟ್ ಜನರಲ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ವೆರಿ ಈಸಿ, ನೋಡ್ಕೊಂಡೋಗಿ. ಡಿ ಬ್ಲಾಕ್ ಎಲಿಮೆಂಟ್ಸನ್ನು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಯಾಕೆ ಕರೀತಾರೆ? ಮೀನಿಂಗ್ ಆ್ಯಂಡ್ ಎಕ್ಸಾಂಪಲ್ಸ್. ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂದ್ರೇನು, ಟ್ರಾನ್ಸ್ ಯುರೇನಿಯಂ ಎಲಿಮೆಂಟ್ಸ್ ಅಂದ್ರೇನು, ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಅಂದ್ರೇನು, ಮೆಟಲಾಯ್ಡ್ಸ್ ಅಂದ್ರೇನು, ಎಲ್ಲದಕ್ಕೂ ಎಕ್ಸಾಂಪಲ್ಸ್ ನೋಡ್ಕೊಂಡೋಗಿ. ಸ್ಪೀಶೀಸ್ ದಟ್ ಈಸ್ ಐಸೋ ಎಲೆಕ್ಟ್ರಾನಿಕ್ ವಿತ್ ನಿಯಾನ್. ಓಕೆ, ನೆಕ್ಸ್ಟ್ 2-3 ಮಾರ್ಕ್ದು ನೋಡಿ, ಇದನ್ನೇ ಕೇಳ್ತಾರೆ ಅವ್ರು. ಏನಂತಂದರೆ ಅಲಾಂಗ್ ದ ಪೀರಿಯಡ್ ಡೌನ್ ದ ಗ್ರೂಪ್ ಹೇಗೆ ಚೇಂಜ್ ಆಗುತ್ತೆ, ಯಾವ್ದು ಅಯನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಎಲೆಕ್ಟ್ರೋನೆಗೆಟಿವಿಟಿ, ಹೇಗೆ ಅಲಾಂಗ್ ದ ಪೀರಿಯಡ್ ಹೇಗೆ ಚೇಂಜ್ ಆಗುತ್ತೆ, ಡೌನ್ ದ ಗ್ರೂಪ್ ಹೇಗೆ ಚೇಂಜ್ ಆಗುತ್ತೆ, ಮತ್ತು ಅಯನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಎಲೆಕ್ಟ್ರೋನೆಗೆಟಿವಿಟಿ ಇವುಗಳ ಏನು ಹೇಗೆ ವೇರಿ ಆಗುತ್ತೆ, ಅದಕ್ಕೆ ರೀಸನ್ಸನ್ನು ನೋಡ್ಕೊಳ್ಬೇಕು. ಓಕೆ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದು. ಆ್ಯಂಡ್ ಇದ್ರದ್ದು SI ಯೂನಿಟ್ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ, ಗಿವ್ ರೀಸನ್ ಟೈಪ್ ಆಫ್ ಕ್ವೆಶನ್ಸ್ ಕೇಳ್ತಾರೆ. ಹೇಗೆ ಅಂದರೆ ಅಯನೈಸೇಷನ್ ಎಂಥಾಲ್ಪಿ ಬೋರಾನ್ದು ಬೆರಿಲಿಯಮ್ಗಿಂತ ಕಡಿಮೆ ಇದೆ. ಓಕೆ, ಯಾಕೆ? ನೆಕ್ಸ್ಟ್ ವೈ ಈಸ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಆಕ್ಸಿಜನ್ ಈಸ್ ಲೆಸ್ ದ್ಯಾನ್ ನೈಟ್ರೋಜನ್, ಯಾಕೆ? ಈ ತರಹ ಕೇಳ್ತಾರೆ. ಸೊ ನೀವು ಈ ಕಾನ್ಸೆಪ್ಟ್ಸನ್ನು ಅರ್ಥ ಮಾಡಿಕೊಂಡ್ರೆ ಈ ತರಹ ಗಿವ್ ರೀಸನ್ ಕೊಟ್ಟಿದ್ದನ್ನು ಈಸಿಯಾಗಿ ಬರಿಬೋದು. ನೆಕ್ಸ್ಟ್ ಅಯನೈಸೇಷನ್ ಆಫ್ ಎಂಥಾಲ್ಪಿ ಆಫ್ ಅಲ್ಯೂಮಿನಿಯಂ ಈಸ್ ಲೆಸ್ ದ್ಯಾನ್ ಮ್ಯಾಗ್ನೇಷಿಯಮ್, ಯಾಕೆ? ಈ ತರಹ. ಮೆನ್ಷನ್ 2 ಫ್ಯಾಕ್ಟರ್ಸ್ ಆನ್ ವಿಚ್ ಅಯನೈಸೇಷನ್ ಎಂಥಾಲ್ಪಿ ಡಿಪೆಂಡ್ಸ್. ಓಕೆ, ಲೈಕ್ ದಿಸ್ ಕ್ವೆಶನ್ಸ್. ನೆಕ್ಸ್ಟ್ ಬಿಟ್ವೀನ್ ಫ್ಲೋರಿನ್ ಆ್ಯಂಡ್ ಕ್ಲೋರಿನ್ ವಿಚ್ ಹ್ಯಾಸ್ ಲೋ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಓಕೆ, ಎರಡರಲ್ಲಿ ಯಾವುದಕ್ಕೆ ಲೋ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇದೆ. ಓಕೆ, ನೆಕ್ಸ್ಟ್ 3 ಮಾರ್ಕ್ನ ಕ್ವೆಶನ್ಸು. ಪ್ರಾಪರ್ಟೀಸ್ ಆಫ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ದು ಮತ್ತು ಪಿ ಬ್ಲಾಕ್ ಎಲಿಮೆಂಟ್ಸ್ದು. ಹೌ ಡಸ್ ಮೆಟಾಲಿಕ್ ಆ್ಯಂಡ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ವೇರಿ ಅಲಾಂಗ್ ಅ ಪಿರಿಯಡ್ ಡೌನ್ ಅ ಗ್ರೂಪ್. ಅಂದರೆ ನೋಡಿ, ಮೆಟಾಲಿಕ್ ಮತ್ತು ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ಸು ಅಲಾಂಗ್ ದ ಪೀರಿಯಡ್ ಹೇಗೆ ಚೇಂಜ್ ಆಗುತ್ತೆ, ಡೌನ್ ದ ಗ್ರೂಪ್ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ನೋಡ್ಕೊಳ್ಬೇಕು. ಓಕೆ, ಸೊ ಎಸ್ ಮೈ ಡಿಯರ್ ಚಿಲ್ಡ್ರನ್, ಇದಿಷ್ಟೂ ಫಸ್ಟ್ PUC ಕೆಮಿಸ್ಟ್ರಿಗೆ 3 ಚಾಪ್ಟರ್ಸಿಂದ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿತ್ತು. ಅಟ್ಲೀಸ್ಟ್ ಇಷ್ಟನ್ನು ನೀವು ಪರ್ಫೆಕ್ಟಾಗಿ ಓದ್ಕೊಂಡು ಹೋದ್ರಿ ಅಂತಂದರೆ ನಿಮ್ಮ ಟೆಸ್ಟಲ್ಲಿ ಸ್ಕೋರ್ ಚೆನ್ನಾಗಾಗುತ್ತೆ. ಓಕೆ, ಹಾಗೆ ನಿಮ್ಮ ಕ್ವೆಶನ್ ಪೇಪರ್ಗಳನ್ನು ಟೆಲಿಗ್ರಾಮಲ್ಲಿ ಶೇರ್ ಮಾಡಿ, ಹೆಚ್ಚು ಮಕ್ಕಳಿಗೆ, ಬೇರೆಯವರಿಗೆ ಯಾರಿಗಿನ್ನೂ ಕೆಮಿಸ್ಟ್ರಿ ಆಗಿಲ್ಲ ಅವ್ರಿಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ, ಚಾನಲ್ನ ಸಾಕಷ್ಟು ಮಕ್ಕಳೊಂದಿಗೆ ನೀವು ಶೇರ್ ಮಾಡಿ, ಅವ್ರಿಗೂ ಕೂಡ ಚಾನಲ್ ಬಗ್ಗೆ ಗೊತ್ತಾಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆನ್ ಮಾಡಿದರೆ ನೆಕ್ಸ್ಟ್ ಇದೇ ತರಹ ವೀಡಿಯೋ ಬಂದಾಗ ನಿಮಗೆ ನೋಟಿಫೈ ಆಗುತ್ತೆ. ನೀವು ಆದಷ್ಟು ಬೇಗ ಆ ವಿಡಿಯೋದ ಉಪಯೋಗನ ಪಡ್ಕೊಳ್ಬಹುದು ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಟೆಸ್ಟ್ ಮೈ ಡಿಯರ್.